ಹಲೋ ಅಂತ ಎರಡು ಅಂದಾಜಿದ್ದೆ ಇಂದು ಬತ್ತೆ ನಿಂಗೆ ಪ್ಯಾಕಿಂಗ್ ಎಲ್ಲ ಮಾಡಿ ನಾನು ಬತ್ತೆ. ನಿನ್ನೆ ಪ್ಯಾಕ್ ಮಾಡಕ್ಕಷ್ಟೇ ಡಬ್ಬಿ ಹೇಳೋದಕ್ಕೆ ಎಲ್ಲ ಬಾಕಿ ಎಲ್ಲ ಆತ ಎಲ್ಲ ಇದು ಪ್ಯಾಕ್ ಬತ್ತೆ ಸೆಂಡ್ ಆತು ಕ್ಲಿಕ್ ಸೆಂಡ್ ಆತು ಹೋಗ. ಇಂದು ಬೈಕಲ್ಲಿ ಹೋಗೋದವಳು ನೋಡಿದ್ದಾನೆ ಕೆಲವರ ಎಕ್ಸೈಟ್ಮೆಂಟ್ ನೋಡಿ ಹೆಂಗಿದ್ದಾಳೆ. ಇಂದು ಬೈಕಿಲಿ ಹೋಗೋದು ಆಫ್ಟರ್ ಲಾಂಗ್ ಟೈಮ್. ಎಸ್, ಇವರ ಬೈಕ್ ಕೀ ಹಿಡ್ಕೊಂಡು ಉದ್ಯ ಅಂತ ತಿರುಗುತ್ತಾ ಇದ್ದು ಅದೆಂತರ ನೋಡು ಎಕ್ಸ್ ಪಲ್ಸ್. ಹೋ ಎಕ್ಸ್ ಪಲ್ಸ್ ಹೇಳಿತು. ಭಯಂಕರ ಎನ್ನ ಗಂಡಂಗೆ ಈಗ ಆರ್ಟಿನ ಡಿಕೋಡ್ ಮಾಡಲೆಲ್ಲ ಗೊತ್ತಿದೆಯಾ ಭಯಂಕರ. ಅಕ್ಕು ಇನ್ನು ತಡ ಮಾಡಿದೆ ಅಂತ ಹೋಪ ಅಲ್ಲ. ಲೆಟ್ಸ್ ಮೋಟರ್ ಟು ಸ್ಕೆಚ್. A few moments later. One eternity later. ಸರಿ ಹೋಗೆಂಡ ನಾವು ಬಂದದೆಲ್ಲಿಗೀಗ ನನಗೆ ಜಾಗ ಹೆಸರೆಲ್ಲ ಗೊತ್ತಿಲ್ಲ. ಎಲ್ಲಿಯೋ ಕರ್ಕೊಂಡು ಬಂದ ಹೊತ್ತಾಗಿ ಗೂಗಲ್ ಮ್ಯಾಪ್ ಹಾಕಿಡು ಬಂದದಪ್ಪು. ಎಲ್ಲಿಗೇಳಿ ಬಂದದ ಬೇಕಂದ್ರೆ ಹೆಸರಿಲ್ಲ ಜಾಗೆಗೆ. ಚೀಲ ಎಂತ ಇದ್ದೊಳಿಗೆ ರೇಷಿದ್ದೀರ ನೋಡಿ, ಅದರಲ್ಲಿ ಎಂತೆಲ್ಲ ಇದ್ದೊಳಿ ತೋರಿಸಿ. ಚರ್ಮುರಿ, ಮಾವಿನಕಾಯಿ, ಮುಸುಂಬಿ. ಹಾ, ಸುಮಾರು ಭಾಗ್ಯ ಎಲ್ಲ ಹಿಡ್ಕೊಂಡು ಹೋಯಿಂದ. ಇಂದು ಚಿತ್ರ ಬಿಡಿಸಲಿದ್ದ ಬರೀ ತಿಂಬಲಿಪ್ಪದ ಗೊಂತಿಲ್ಲ ನೋಡಿ ಕಟ್ಟಿ ಅಲ್ದ. ಜನ ಇಲ್ಲೇಳಿಗ್ರೆ ಶಡಿಯತ್ತ. ಜನ ಎಷ್ಟಿದ್ದು ಹೇಳಿದ್ರೆ ಮಂಡೆ ಬಿಸಿ ಅಕ್ಕೀಗ. ಈ ಜನಾಂಗಕ್ಕೆಲ್ಲ ಕಸ ಅಲ್ಲಲ್ಲಿ ಹಿಡ್ಕಿಗೆ ಹೋಗೋದು ಎಂಥ ರೋಗಾಳಿ ಗೊತ್ತಿಲ್ಲ. ಪಕ್ಷಿ ಎಷ್ಟು ಚಂದದ ಜಾಗ ಪೂರ ಕಸ ಮಾಡಿ ಹಾಕಿದ್ದು. ಹೆಂಡತಿಗೆ ಇಷ್ಟ ನಡೆದಲ್ಲಿ ಬಚ್ಚಿತ್ತು ಕಾಣ್ತ ಶಂಕು ಕೊಡುತ್ತಾ ಇದ್ದಿಲ್ಲಿ ಒಂದು ಗಂಡು
ಎಂಗಳ ರಾಕ್ ಕ್ಲೈಂಬಿಂಗ್ ನೋಡಿ ನಿಂಗೆಲ್ಲರದೇ ಯಬ್ಬ ನಿಂಗಳ ವೀಡಿಯೋದ ವಿಷಯಕ್ಕೆ ಹೆರಟ ಆನೀಗ ಉದುರುವೆ ನಾಳಿಲಿ. ಕೆಲವರಿಗೆ ರಜ್ಜವೂ ಬಚ್ಚುತ್ತಾ ಇಲ್ಲೇ ಅಲ್ದಾ? ಇಲ್ಲಿಂದ ಇಲ್ಲಿಗೆ ಒಂದು ಓ ಇಲ್ಲೇಂಟ ಇಲ್ಲಿಗ ಅಯ್ಯೋ ಅಲ್ಲಿ ಎಷ್ಟು ಕಡದಿಕ್ಕೆ ಮೇಲಂಗ ನಾನು ಹೆದರಿ ಸಾಯ್ತಾ ಇದ್ದೆ ಇಲ್ಲಿಂದ. ಬಿದ್ದರೆ ರಜ್ಜ ಕಾಲು ಜಾರಿದ್ರೆ ಸೀದಾ ತುಳಂಕ ನೀರಿಗೆ ಹೋಗ ಅಲ್ಲಿ ಹೋಗಿ ಬಾಕಿ ಎಲ್ಲಿ ಹೋಗಿ ಅಕ್ಕು ಅಲ್ಲಿ ಹೋಗಿ ಬಾಕಿ ಹಾಂ ಇನ್ನು ತೆಗೊಳಕ್ಕು ಬೇಗ 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 ಬತ್ತಳಿಕೆಯಿಂದ ಎಂತೆಲ್ಲ ಬತ್ತು ಎಲ್ಲ ತೆಗೀರಿ. ಇದಂತಾರ ಅದರಲ್ಲಿ ಎಂತ ಇದ್ದು ಅದರಲ್ಲಿ ನಮ್ಮ ಎಂತಿಪ್ಪದು ಓ ಪೀಸಗತ್ತಿ ಅಲ್ಲ ಫಸ್ಟಿಂಗ್ ತಿಂಬ ಐಟಮ್ ಬರಕ್ಕು ತಿಂಬ ಐಟಮ್ ಬತ್ತು ತಿಂಬ ಐಟಮ್ ಬರುತ್ತಾರೆ ಮೊದಲೇ. ತಾಜಾ ಕಾಂತಬೈಲಿ ಬೆಳೆದ ಮಾವಿನಕಾಯಿ ಕೊಂಬಿನಡಿ ಪೀಸಗತ್ತಿ ತಾಜಾ ಮಾವಿನಕಾಯಿ ತಾಜಾ. ಓ ಉಪ್ಪು ಖಾರ ಅಲ್ಲ ಬೈಂದು ಶೇ ಭಯಂಕರ ಅಲ್ಲ ಏನೋ ಗೊತ್ತೇ ಇಲ್ಲ ಇದೆಲ್ಲ ಐಟಮ್ಗೆ ಹೆರಟಿಗೆ ಬ್ಯಾಗಿಲ್ಲಿ ಹೇಳಿ ಇದೆಲ್ಲ ಬೇಕಾಗಿತ್ತು. ನನಗೆ ಎಂಡಂದು ಭಯಂಕರ ಕೆಲಸ ಇದೆ ಆತ. ನಾನು ಮೊಬೈಲ್ ಒತ್ತಿ ಎನ್ನ ಸಹ ಡ್ರಾಯಿಂಗ್ ಪುಸ್ತಕ ಅದು ಇದೊಳಿ ಪ್ಯಾಕಿಂಗ್ ಮಾಡುವಾಗ ಐಸ್ ಸವಾಸ್ ಹಾಂ ಉಪ್ಪು ಬೇಕು. ಹೌದು ಒಂದು ಮಾವಿನಕಾಯಿ ಯಾರೋ ಆಸೆ ಬಿಟ್ಟು ಅಲ್ಲಿ ಉದುರಿತ್ತದ ಕೆಳಂಗೆ. ಚಿಯರ್ಸ್ ಗಿಂಡ ಚಿಯರ್ಸ್. ಮಾವಿನಕಾಯಿ ಸೂಪರ್ ಇದ್ದು ಕಾಲು ಇಪ್ಪು ಬಗೆಗೆ ಲೆಕ್ಕ ಹಾಕಿತ್ತೊಳಗೆ ಸುಮಾರಿದ್ದು ಸೂಪರ್ ಇಲ್ಲದ ಕಾಂತವೆಲ್ಲ ಮಾವಿನಕಾಯಿ. ಇನ್ನು ಆಸೆ ಬರ್ಸಿ ಹೊಡಿಯೋದು ಆತ. ಇದೆಂಥದಕ್ಕೆ ಲಾಯ್ಕಿತ್ತು ಮಾವಿನಕಾಯಿ ಹೇಳಿದ್ರೆ ಇಲ್ಲಾಗಿ ಹುಡುವಾಯಿತು. ಅದರ ನಾವು ಹೀಗೆ ಮಾಡಿ ಜುಗಾಡು ಮಾಡೋದು. ಅಪ್ಪು ನಾವಾಗ ಹಿಡ್ಕೊಳ್ಳಲ್ಲ ಮನಸ್ಸು ಹೊತ್ತಲಿದ ಹುಳು ಇದ್ದರು ಹೆಂಗಿದ್ದರು. ಮೊನ್ನೆ ಸಹ ನಾವು ಹಚ್ಚಿ ಮೇಲೆ ಒಂದು ಹಾಕಿತ್ತಿದ್ದು ವಿಡಿಯೋ ನೋಡಿದ್ದೀರಾ? ಮಾಂಬಳು ಮಾಡುವಾಗ ಮಹಾ ಹುಳುಗಳೇ ಇಪ್ಪದು ಹೇಳಿಕೊಂಡು ಹಂಗಾತದ. ಮಾಂಬಳು ರುಚಿ ಆಯ್ಕಾರೆ ಹುಳು ಬೇಕು ಹೊಡಿ ಹಾಗೆ ಮಾವಿನ ರುಚಿ ಆಯ್ಕಾರೆ ಅದು ಹುಳು ಬಂದು ಆಗಿರಬೇಕು. ಹಂಗೆ ಈಗ ಹುಳು ತುಂಬಿದ ಮಾವಿನ ಹಣ್ಣಿನ ತಿಂದಾತು ತಿಂಬಲ ಅರ್ಧ ತಿಂದಾತು. ಇನ್ನು ಗೊರಟಾರಿಂಗಡ ಗೊರಟು ತುಳುಂಕವ ಏ ತಿಂಬಲಕ್ಕ ಅದ್ರಲ್ಲಿ ಇನ್ನೂ ಸುಮಾರಿದ್ದು ಅಲ್ದ ಆಯ್ತು ಕೊರತೆ ಕೊಡ್ತೇನೆ ನನಗೆ ಎಂತ ಹೇಳ್ತಿ. ಬೆಬ್ರು ಫಸ್ಟ್ ತಿಂಬಲರ ಮಾಡ್ತಾ ಇದ್ದೆ. ಕಸ್ತದ ಅಪ್ಪನ ಮೊದಲು ಪೇಂಟಿಂಗ್ ಸ್ಕೆಚ್ ಮಾಡ್ತೇಳಿ ಗ್ರೇಷ್ ಇದ್ದೆ. ನಾಳೆ ಎಂತಲ್ಲ ಅವತ್ತಳು ನಾನು ಟೈಮ್ ಪಾಸಿಂಗ್ ಹೇಳಿ ಇದರ ತಿಂತಾ ಇದ್ದೆ. ಇನ್ನು ಹೆಂಡತಿ ಚಿತ್ರ ಮಾಡುವ ಜನ ಮೊಬೈಲ್ ಹಿಡಿದ ಜನ ಅಲ್ಲೇ ಬಾಕಿ ಆಯಿತು. ನಿಂಗಳ ಪ್ರಶ್ನೆ ಹೋಗಿ ಉತ್ತರ ಕೊಟ್ಟುಕೊಂಡು ಇಪ್ಪದಾನು. ಸನ್ಸೆಟ್ ಆಗಿ ಸುಮಾರು ಹೊತ್ತಾಯಿತು. ಅಂಬಾಗ ಶುರು ಮಾಡುವಲ್ಲ ಇನ್ನು ಕಾದರೆ ಕಷ್ಟಲ್ಲೇ ಆಗಿ ಯಾವುದು ಪುಸ್ತಕ ಅಲ್ಲ ಈ ಸರ್ತಿ ಎಂತ ಹೇಳಿದ್ರೆ ನಾನು ತುಂಬ ದೊಡ್ಡ ಪುಸ್ತಕ ಇಲ್ಲ ಸಣ್ಣ ಪುಸ್ತಕದಲ್ಲಿ ಮಾಡುವ ಬೇಗ ಬೇಗ ಆಗುತ್ತಾನೆ. ಇಂದನ್ನು ಈ ಪುಸ್ತಕದಲ್ಲಿ ಎಂತೆಲ್ಲ ಇದ್ದೊಳಿ ತೋರಿಸುತ್ತೆ. ಇದು ಹೊಸ ಪುಸ್ತಕ 2 ಚಿತ್ರ ಆಗಿಪ್ಪದು. ಈಗ ಇಲ್ಲಿ ಪುನಃ ನೆಕ್ಸ್ಟ್ ಚಿತ್ರ ಮಾಡುವ ನಾವು ಹೇಗೆ ಮಾಡೋದು ಹೇಳಿ. ಇಲ್ಲಿ ತುಂಬ ಜನ ಬಂದು ಹಾಗಾಗಿ ರಜೆ ಡಿಸ್ಟರ್ಬೆನ್ಸ್ ಇದ್ದು ಹೆಂಡತಿಯ ಆರ್ಟ್ ಕೆಲಸ ಶುರುವಾಗ್ತಿದೆ. ಬಂದದು ರಜ್ಜೆ ತಡವಾತು. ಕಸ್ತಲೆ ಇದು ತಡವ ಅಪ್ಪಲೆ ಕಾರಣವುದೇ ಆನೆ ಎಂತ ಹೇಳಿದ್ದಾರೆ. ಈ ಆಫೀಸು ಕೆಲಸ ಅರ್ಧಂತ ಗೆದ್ದಕ್ಕೆ ಬಂದಿದ್ದ
ಹಾಗಾಗಿ ಫಸ್ಟ್ ನಾನು ಜಸ್ಟ್ ಔಟ್ಲೈನ್ ಹಾಕ್ಕೊಳ್ತೆ, ಇನ್ನು ಬೇಕಾದದ್ದೆಂತೆಲ್ಲ ಇತ್ತು ಹೇಳೋದು. ಕೋಗಿಲೆಲ್ಲ ಕೂಗುತ್ತಾ ಇದ್ದು, ಹಕ್ಕಿಗೆಲ್ಲ ಹಾರ್ತಾ ಇದ್ದು. ಲೊಕೇಶನ್ ಎಲ್ಲಿ ಹೇಳಿ ವಿಡಿಯೋದ ಲಾಸ್ಟಿಂಗ್ ಹೇಳುತ್ತೆ. ಅಪ್ಪು ಈ ಸರ್ತಿ ಹಂಗೆ ಮೊದಲೇ ಹೇಳ್ತಿಲ್ಲ. ಹಿಂಗಿದ್ದಲ್ಲ ಜಾಗೆ ಸೂಪರ್ ಇದ್ದಲ್ಲ. ಇದರ ನೋಡುವಾಗ ಕೆಲವು ಜನಕ್ಕೆ ಅಂದಾಜು ಯಾವ ಜಾಗ ಹಿಂಗ ಇಲ್ಲಿ ಒಂದು ಜಾಗದಲ್ಲಿ ಕೂದದ್ದು. ಈಗ ಇಷ್ಟು ದೊಡ್ಡ ಬಂಡೆ ಇದ್ದು ಅದರ ಮೇಲವರೆಗೆ ಹತ್ತಲ ಹೊತ್ತು ಕೆಲವು ಜನ ಹೋಯ್ದೆವು ಮೇಲಂಗೆ. ಹಂಗಾಗಿ ಜಾಗೆಯ ರಿವ್ಯೂ ಹೇಳ್ತಾರೆ, ತುಂಬ ಕ್ರೌಡೆಡ್ ಇಲ್ಲ ಪ್ಲೇಸು, ನಾರ್ಮಲ್ಲು. ಈವ್ನಿಂಗ್ ಆದ ಕಾರಣ ರಜ್ಜಾ ಜನ ಬಂದವು.
ಹಾಕಿಲ್ಲ ನಾವು ಸಿಗ್ನೇಚರ್ ಹಾಕೊಳ್ಳೋದು ನಾವು. ಗಂಟೆ 6:49 PM. ಜಾಗ ಹೆಸರು ಎತ್ತರಾಳಿಂಗ ಈಗ ರಿವೀಲ್ ಮಾಡ್ತಾ ಇದ್ದೆ. ಎಂತ ಹೆಸರು? ರಂಗರಾಯನ ದೊಡ್ಡಿ. ನಿಂಗೋ ಈಗ ಕಸ್ತಲೆ ಕಂಡು ಒಣಿಕ್ಕೋ. ಆ್ಯಂಡ್ ಎನ್ನ ಗೆಂಡ ಅದ್ಭುತವಾಗಿ ಎಂಜಾಯ್ ಮಾಡ್ತಾ ಇದ್ದು. ಏನಾಗಿದ್ದ ಇಲ್ಲಯಾ ಬಚ್ಚವ್ ನೋಡಿದ್ಯಲ್ಲ, ಅವು ಹೊಟ್ಟೆ ಪೂಜೆ ಮಾಡ್ತಾ ಇದ್ದವು, ನಾನು ಪುಸ್ತಕ ಪೂಜೆ ಮಾಡ್ತಾ ಇದ್ದೆ. ಅಂತೂ ಇಂತೂ ಸೂಪರ್ ಆದ ಜಾಗೆಯ ಪ್ಲೇಸು ಸೂಪರ್ ಆಗಿ ಮಾಡಿ ಆಯ್ತು. ಹಿಂಗಿಪ್ಪ ಜಾಗೆಗೆ ಹೋಗಕ್ಕೆ ಒಂದರಿ ಬಂದರೆ ಸಾಕೌತು ಅಲ್ಲ ಗಣ್ಣ? ಹಿಂಗಿಪ್ಪ ಜಾಗೆಗೆ ಹೋಗಕ್ಕೆ ಒಂದರಿ ಬಂದರೆ ಸಾಕೌತು. ಮತ್ತೊಂದರಿ ಪುನಃ ಬರಕೊಳ್ಳೆ ಆವತ್ತು ಅಲ್ಲದ. ನಿಂಗಳೇ ನೋಡಿ ಎಷ್ಟು ಶಾಂತವಾಗಿದ್ದು. ಬೆಂಗಳೂರು ಪೇಟೆಯಲ್ಲಿ ಇದು ಫ್ಲ್ಯಾಶ್ ಬರ್ತಾ ಇದ್ದಲ್ಲ, ಇಲ್ಲಿ ಏನೋ ಅಂತ ಗತ್ತೆಪ್ಪದಲ್ಲ, ಇಲ್ಲಿ ಯಾರೋ ಫೋಟೋಶೂಟ್ ಮಾಡ್ತಾ ಇದ್ದು. ಅದರ ಬೆಳಕೆಲ್ಲ ಮೊರೆಗೆ ಬೀಳ್ತಾ ಇದ್ದು, ಏನೋ ಒಳ್ಳೆ ಲೈಟಿಂಗ್ ಕೊಡ್ತಾ ಇದ್ದು ಅಂತ ಹೇಳಿದ್ದೆ ನೋಡ್ರೆ. ಈ ಬ್ಯುಸಿ ಲೈಫಲ್ಲಿ ಬೆಂಗಳೂರಲ್ಲಿ ಒಂದು ರಜ್ಜೆ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಾದರೂ ಇಲ್ಲಿಗೆ ಬರಲೇಬೇಕು. ಎಷ್ಟು ಪ್ರಶಾಂತವಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಲಕ್ಕು. ಇವು ತಿಂದುಕೊಂಡೆ ಕೂರ್ತವು, ವಿಡಿಯೋ ಮುಗಿಯಲಿಲ್ಲೇ. ಆದರೆ ಎನ್ನದು ನಿಂಗಳದ್ದು ಭೇಟಿ ಯಾವಾಗಲಿ ಹೇಳಕ್ಕೆ ಹೋಪಂದ ಮೊದಲು ಅಂಬಾಗ ಎನ್ನ ನಿಂಗಳ ಮುಂದಿನ ಭೇಟಿ ನಾಳ್ತು ಗುರುವಾರ ಸಾಯಂಕಾಲ 5:00 ನಿಂಗಳ ಭೇಟಿ ಯಾವಾಗ? ಬಪ್ಪ ಆದಿತ್ಯವಾರ ತಿಂಗಳ ಲಾಸ್ಟ್. ಇನ್ನಣ ತಿಂಗಳು ಸಿಕ್ಕುದು ನಿಂgali ಹೇಳಿ. ಅದೇ ಇನ್ನಣ ತಿಂಗಳು ಎಂತ ಹೆಂಡತಿ ಹೇಳಿದ್ದಾರೆ. ಹೆಂಡತಿ ಹೇಳಿದಾಗ ಹೇಳಕ್ಕೊಳ್ಳೇನಿಲ್ಲ. ಅಲ್ಲಿವರೆಗೆ ಎಂತ ಮಾಡ್ತಾ ಇರಕ್ಕು? ಹೇ ಅಷ್ಟೇ ಮಾಡಿಕೊಂಡಿದ್ರೆ ಆಯ್ತು. ಬೈಕ್ ರೈಡ್ ಹೋಗ್ತಾ ಇರು ಅಂಬಾಗ ಕಾಂಬ ನಾಳ್ತು. ಟಾಟಾ.